ಕ್ಷಣದ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಸಂಬಂಧಪಟ್ಟದ್ದು. ಕಾರಣ ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದ್ದು ಅಂದ್ರೆ ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿದೆ, ರಿಯಾಲಿಟಿ ಶೋ ಅನ್ನ ಕ್ಲೋಸ್ ಮಾಡಲಾಗಿದೆ ಅನ್ನುವಂತ ವಿಚಾರ. 2 ದಿನಗಳಿಂದ ಇಷ್ಟೆಲ್ಲ ಹೈ ಡ್ರಾಮಾ ಆದ ಬಳಿಕ ನಿನ್ನೆ ರಾತ್ರೋರಾತ್ರಿ ಬೀಗ ಓಪನ್ ಆಯಿತು. ರಿಯಾಲಿಟಿ ಶೋ ನಡೆಸೋದಕ್ಕೆ ಅನುಮತಿ ಸಿಕ್ತು, ಸ್ಪರ್ಧಿಗಳನ್ನ ಬೆಳ್ಳಂಬೆಳಿಗ್ಗೆ ಶಿಫ್ಟ್ ಮಾಡಿದ್ರು. ಬಟ್ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ನಿಮ್ಮನ್ನ ಕಾಡುವಂತಹ ಪ್ರಶ್ನೆ ಏನ್ ಗೊತ್ತಾ? ನಿಜಕ್ಕೂ ಬಿಗ್ ಬಾಸ್ ಯಾರು ಅಂತ, ಯಾರ ಕೈ ಮೇಲಾಯ್ತು, ಯಾರ ಅನುಮತಿ ಕೊಟ್ರು, ನಿಜಕ್ಕೂ ಅನುಮತಿ ಕೊಡಬೇಕಾಗಿದ್ದು ಯಾರು? ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಲು ಸಾಲು ಪ್ರಶ್ನೆಗಳು ಕಾಡ್ತಾ ಇದೆ. ಬಿಗ್ ಬಾಸ್ ವಿಚಾರಕ್ಕೆ ಮಿಡ್ ನೈಟ್ ನಲ್ಲೇ ಮಹಾ ಬೆಳವಣಿಗೆ ನಡೆದು ಹೋಗಿದೆ. 2 ದಿನಗಳ ಹೈ ಡ್ರಾಮಾಗೆ ನಿನ್ನೆ ರಾತ್ರಿಗೆ ತೆರೆ ಬಿದ್ದಿದೆ. ಬಿಡದಿಯಲ್ಲಿ ನಿಜವಾದ ಬಿಗ್ ಬಾಸ್ ಯಾರು ಅನ್ನೋದು ಪ್ರಶ್ನೆ. ಕಾರಣ ಇಷ್ಟೇ, ಕಿಚ್ಚ ಸುದೀಪ, ಡಿಕೆ ಶಿವಕುಮಾರ ಮಾಲಿನ್ಯ ನಿಯಂತ್ರಣ ಮಂಡಳಿನ ನೋಟಿಸ್ ಕೊಟ್ಟು ಕ್ಲೋಸ್ ಮಾಡಿಸಿದ್ದು ನಿಮಗೆಲ್ಲ ಗೊತ್ತು. ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ಕೊಡಿ ಅಂತ ಹೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಬೀಗ ಓಪನ್ ಮಾಡಿಸಿದ್ದು ಅಲ್ಲಿನ ಜಿಲ್ಲಾಧಿಕಾರಿಗಳು. ಸೀಲ್ ಮಾಡಿದ್ದ ಗೇಟ್ ಅನ್ನ ಓಪನ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟರು. ಪರಿಸರಕ್ಕೆ ಹಾನಿ ಆಗ್ತಾ ಇದೆಯಂತ ನೋಟಿಸ್ ಕೊಟ್ಟಿದ್ದೆ ತಪ್ಪ? ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟ ನೋಟಿಸ್ಗೆ ಬೆಲೆಯೇ ಇಲ್ವಾ ಅನ್ನೋದು ಪ್ರಶ್ನೆ. ನಿಯಮದ ಪ್ರಕಾರ ಕೆಎಸ್ಪಿಸಿಬಿ ಕೊಟ್ಟ ನೋಟಿಸ್ಗೆ ಮಹತ್ವ ಇರುತ್ತೆ. ಪರಿಸರಕ್ಕೆ ಹಾನಿ ಆಗ್ತಾ ಇದೆಯಂತ ನೋಟಿಸ್ ಕೊಟ್ಟಿದ್ರೆ ಡಿಸಿ ಓಪನ್ ಮಾಡಿಸಿದ್ದು ಸರಿನಾ ಅನ್ನೋದು ಪ್ರಶ್ನೆ. ಎನ್ಜಿಟಿ ಸುಪ್ರೀಂ ಆದೇಶ ಉಲ್ಲಂಘಿಸಿ ಕ್ಲೋಸರ್ ನೋಟಿಸ್ ನೀಡಲಾಗಿತ್ತು. ಇದೀಗ ಏಕಾಏಕಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಜಿಲ್ಲಾಧಿಕಾರಿಗಳು ಗೇಟ್ನ ಬೀಗ ಓಪನ್ ಮಾಡಿಸಿದ್ದಾರೆ. ಮನರಂಜನೆ ಬೇಕು ಅಂತ ನಿಯಮ ಉಲ್ಲಂಘನೆ ಮಾಡೋದು ಸರಿನಾ? ಯಾವುದೇ ಕಾರಣಕ್ಕೂ ಮನರಂಜನೆಯ ಕಾರ್ಯಕ್ರಮಗಳು ನಿಲ್ಲಬಾರದು, ನಾನದಕ್ಕೆ ಅಡ್ಡಿಪಡಿಸಲ್ಲ ಅನ್ನೋ ಕಾರಣಕ್ಕೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಗೇಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಹೇಳ್ತಾರೆ. ರಿಯಾಲಿಟಿ ಶೋ ನಡಿಬೇಕು, ಅವಕಾಶ ಮಾಡಿಕೊಡಿ, ಆಗಿರುವ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶ ಕೊಡಿ ಅಂತ. ಹಾಗಾಗಿ ಜಿಲ್ಲಾಧಿಕಾರಿಗಳು ರಾತ್ರೋರಾತ್ರಿ ಹಾಕಿರುವ ಗೇಟ್ನ ಬೀಗವನ್ನ ಓಪನ್ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ಕೋರ್ಟ್ನ ಆದೇಶಕ್ಕೂ ಕೂಡ ಬೆಲೆ ಇಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸ್ವತಃ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ರಲ್ಲ, ಅಲ್ಲ ರೀ, ನಮ್ಮನ್ನ ಬಿಟ್ಟು ಹಾಕಿ, ಕೋರ್ಟ್ನ ಆದೇಶ ಇದೆ, ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಿ ಒಂದು ರಿಯಾಲಿಟಿ ಶೋ ನಡಿಬೇಕಾ? ನಿಯಮಗಳು ಎಲ್ಲರಿಗೂ ಒಂದೇ ಅಲ್ವಾ? ಎಷ್ಟೇ ದೊಡ್ಡವರಾದ್ರೂ ಪ್ರಭಾವಿಗಳಾದ್ರೂ ಕೂಡ ಕಾನೂನಿನ ಮುಂದೆ ಅವರು ದೊಡ್ಡವರಾಗೋದಕ್ಕಾಗಲ್ಲ, ಎಲ್ಲರೂ ಕೂಡ ಚಿಕ್ಕವರೇ. ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಪರಿಪಾಲನೆ ಮಾಡಲೇಬೇಕು, ಆ ನಿಯಮಗಳನ್ನ ಫಾಲೋ ಮಾಡಲೇಬೇಕು. ಫಾಲೋ ಆಗದಿದ್ರೆ ಅಂಥ ಕಾರ್ಖಾನೆಗಳೇ ಆಗಿರಲಿ, ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ, ಪ್ರಭಾವಿಗಳಾಗಿರ್ಲಿ, ಅದೆಂಥದ್ದೇ ಜಾಗ ಆಗಿರಲಿ, ಅಲ್ಲಿ ಕ್ರಮವನ್ನ ಕೈಗೊಳ್ತಾರೆ. ಈ ವಿಚಾರಗಳನ್ನ ಸ್ವತಃ ಈಶ್ವರ್ ಖಂಡ್ರೆ ಅವರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಈಗ ಪ್ರಶ್ನೆ ಬರ್ತಾ ಇರೋದು, ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಲಾಗಿದೆ, ಪ್ರಮುಖವಾಗಿ ಪರಿಸರಕ್ಕೆ ಹಾಗಾದ್ರೆ ಹಾನಿಯಾದ್ರೆ ಪರವಾಗಿಲ್ವಾ? ಇದೇ ರೀತಿ ಎಲ್ಲರಿಗೂ ಅವಕಾಶ ಮಾಡಿಕೊಡೋದಕ್ಕೆ ಆಗುತ್ತಾ? ಅದರಿಂದ ಪರಿಸರವನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯನಾ? ಹೀಗೆ ಪರ್ಮಿಷನ್ ಕೊಟ್ಕೊಳ್ತಾ ಹೋದ್ರೆ ಇದು ಕೂಡ ಪ್ರಶ್ನೆ ಅಲ್ವಾ? ಒಂದ್ ಕಡೆ ಇಡೀ ಜಾಲಿವುಡ್ ಸ್ಟುಡಿಯೋಸ್ನ ಭವಿಷ್ಯ ನಿರ್ಧಾರ ಆಗೋದು ಕೋರ್ಟ್ ಕಟಕಟೆಯಲ್ಲಿ. ಯಾಕಂದ್ರೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ, ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.
ಅದಕ್ಕೂ ಮುಂಚೆನೆ ಇಲ್ಲಿ DCM DK ಶಿವಕುಮಾರ್ ಅವರು ರಿಯಾಲಿಟಿ ಶೋ ನಿಲ್ಲಬಾರ್ದು, ಅವಕಾಶ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಒಂದು ಆದೇಶ ಕೊಡ್ತಾರೆ. ಆ ಕಾರಣಕ್ಕೆ ಜಿಲ್ಲಾಧಿಕಾರಿಗಳು ಹಾಕಿರುವ ಬೀಗವನ್ನ ಓಪನ್ ಮಾಡಿಸ್ತಾರೆ ಅಂದ್ರೆ ಏನ್ ಅರ್ಥ, ಯಾವ ಸಂದೇಶ ಕೊಡ್ತಿದ್ದೀರಿ ಅನ್ನೋದು ಕೂಡ ಪ್ರಶ್ನೆ. ಹಂಗಂದ ಮಾತ್ರಕ್ಕೆ ನಾವು ರಿಯಾಲಿಟಿ ಶೋನ ವಿರೋಧಿಗಳ, ಯಾಕ್ರಿ ರಿಯಾಲಿಟಿ ಶೋ ನಡೀಬಾರ್ದಾ? ಸಾಕಷ್ಟು ಜನ ಮನೋರಂಜನೆಗಾಗಿ ಕಾರ್ಯಕ್ರಮಗಳನ್ನ ನೋಡ್ತಾರೆ. ಹೌದು, ಇಂಥ ರಿಯಾಲಿಟಿ ಶೋಗಳು ಬೇಕು, ನೋಡಬೇಕು. ಆದ್ರೆ ನಿಯಮಗಳು ಉಲ್ಲಂಘನೆ ಆಗಿದ್ದು ಸರಿನಾ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ಉಲ್ಲಾಸ್, ಈಗ ರಿಯಾಲಿಟಿ ಶೋನ ವಿರೋಧಿಗಳಂತೂ ನಾವೆಲ್ಲ ರಿಯಾಲಿಟಿ ಶೋಗಳು ಬೇಕು, ಮನೋರಂಜನೆಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳನ್ನ ನೋಡ್ಲೇಬೇಕು. ಆದ್ರೆ ಒಂದು ಶೋ ನೆಪದಲ್ಲಿ ಒಂದಷ್ಟು ನಿಯಮಗಳು ಉಲ್ಲಂಘನೆ ಆಗುತ್ತೆ, ಇನ್ಯಾರ್ದು ಅನತಿಯಂತೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಎಲ್ಲ ಕಡೆ ಹಾಗಾದ್ರೆ ಹೀಗೆ ಪರ್ಮಿಷನ್ ಕೊಟ್ಕೊಂಡು ಹೋದ್ರೆ ಪರಿಸ್ಥಿತಿ ಏನು ಅಂತ ಕೋರ್ಟ್ನ ಆದೇಶ ಇದೆ, ಪಾಲನೆ ಮಾಡ್ಬೇಕಲ್ವಾ? ಖಂಡಿತವಾಗ್ಲೂ ಶ್ರುತಿ, ಬಿಗ್ ಬಾಸ್ ನ ಈಗ ಸೀಲ್ ಏನ್ ಮಾಡಿತ್ತು ಅದನ್ನು ಓಪನ್ ಮಾಡುವಂತ ವಿಚಾರದಲ್ಲಿ ನಿಜವಾದಂತಹ ಬಿಗ್ ಬಾಸ್ ಯಾರು ಅನ್ನುವಂತ ಒಂದು ಪ್ರಶ್ನೆ ಇದೀಗ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಯಾಕೆಂತಂದ್ರೆ ಕಾನೂನು ಅಂತ ಬಂದಾಗ ಎಲ್ಲರೂ ಆ ಕಾನೂನನ್ನ ಫಾಲೋ ಮಾಡಬೇಕಾಗುತ್ತೆ. ಕಾನೂನಿನ ಮೇಲೆ ಯಾರು ಕೂಡ ಇಲ್ಲ, ಎಲ್ಲರೂ ಕೂಡ ಕಾನೂನಿನ ಅಡಿಯಲ್ಲೇ ಬರ್ತಾರೆ. ಆದ್ರೆ ಈಗ ಬಿಗ್ ಬಾಸ್ ನ ಗೇಟ್ ಸಿ ಅಂದ್ರೆ ಜಾಲಿವುಡ್ ಸ್ಟುಡಿಯೋಸ್ ನ ಗೇಟ್ ಸಿ ಏನಿದೆಯಲ್ಲ ಅದು ಓಪನ್ ಮಾಡುವಂತ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾನೂನು ಉಲ್ಲಂಘನೆ ಆಗಿದೆಯಾ ಅನ್ನುವಂತಹ ಒಂದು ಅನುಮಾನ ಅಥವಾ ಒಂದು ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ನೋಟಿಸ್ ಅನ್ನ ಕೊಡುತ್ತೆ, ನೀವು ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದಷ್ಟು ನಾಮ್ಸ್ಗಳೇನಿದೆ ಆ ಒಂದು ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮೂರನೇ ನೋಟಿಸ್ ಕ್ಲೋಸರ್ ನೋಟಿಸ್ ಅನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಡುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿರುವಂತಹ ಸೂಚನೆ ಮೇರೆಗೆ, ಆದೇಶದ ಮೇರೆಗೆ ತಹಶೀಲ್ದಾರ್ ಬಂದು ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಅಂದ್ರೆ 4 ಗೇಟ್ಗಳೇನಿದೆ 4 ಗೇಟ್ಗಳನ್ನ ಸೀಲ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ DCM DK ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ರಾಜ್ಯಕ್ಕೆ ಅಂದ್ರೆ ಮನೋರಂಜನೆ ಬೇಕು, ನಾವ್ ಯಾರು ಕೂಡ ಮನೋರಂಜನಾ ವಿರೋಧಿ ಅಲ್ಲ, ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ, ಅದನ್ನು ಸರಿಪಡಿಸಿಕೊಂಡು ಅವರಿಗೆ ಅನುಮತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತೀನಿ ನಾನು ಅನ್ನುವಂತ ಒಂದು ಮಾತನ್ನ ನಿನ್ನೆ ಹೇಳಿದ್ರು. ಜೊತೆಗೆ ನಿನ್ನೆ ತಡರಾತ್ರಿನೂ ಕೂಡ ಒಂದು ಮಾತನ್ನ ಜಿಲ್ಲಾಧಿಕಾರಿಗಳಿಗೆ ಸ್ವತಃ ಫೋನ್ ಮಾಡಿ ಹೇಳ್ತಾರೆ, ಅಂದ್ರೆ ಟ್ವಿಟರ್ ಅಲ್ಲಿ ಅವರು ಮಾಹಿತಿಯನ್ನು ಹಂಚ್ಕೊಂಡಿರ್ತಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ ಏನು ಕಾರ್ಯಕ್ರಮ ನಡೀತಿದೆ ಅಲ್ಲಿ ಆ ಸ್ಪರ್ಧಾಳುಗಳು ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ, ಆಗಿರುವಂತಹ ಸಣ್ಣ ಪುಟ್ಟ ಲೋಪದೋಷಗಳೇನಿದೆ ಅದನ್ನ ಸರಿಪಡಿಸಿಕೊಳ್ಳಲಿಕ್ಕೂ ಕೂಡ ಅವರಿಗೆ ಅವಕಾಶವನ್ನ ಕೊಡಿ ಅನ್ನುವಂತ ಒಂದು ಸೂಚನೆಯನ್ನ DC ಅವರಿಗೆ ಕೊಟ್ಟಿದ್ದೀನಿ ಅನ್ನುವಂತಹ ಒಂದು ಮಾತನ್ನ ಅಂದ್ರೆ ಟ್ವೀಟ್ ಮೂಲಕ ಅವರು ಮಾಹಿತಿಯನ್ನ ಹಂಚಿಕೊಳ್ತಾರೆ. ಅದಾದ ನಂತರ ಸ್ವತಃ DC ಆಗಿರ್ಬೋದು, ಜೊತೆಗೆ SP ಬಂದು ಜಾಲಿವುಡ್ ಗೇಟ್ ಸಿ ಏನಿದೆ, ಜಾಲಿವುಡ್ ಸ್ಟುಡಿಯೋಸ್ ನ ಗೇಟ್ ಸಿ ಏನಿದೆ ಆ ಗೇಟ್ ಸಿಗೆ ಹಾಕಿದಂತಹ ಸೀಲ್ ಅನ್ನ ಓಪನ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಅಂದ್ರೆ ಬೆಳಗ್ಗೆ ಜಾವ 4 ಗಂಟೆಗೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಂತಹ ಬಿಗ್ ಬಾಸ್ ನ ಸ್ಪರ್ಧಿಗಳು ಜಾಲಿವುಡ್ ಸ್ಟುಡಿಯೋಸ್ ನ ಒಳಗಡೆ ಇರುವಂತಹ ಬಿಗ್ ಬಾಸ್ ನ ಸ್ಟುಡಿಯೋ ಒಳಗಡೆ ಹೋಗ್ತಾರೆ. ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ NGT ಆದೇಶ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಉಲ್ಲೇಖ ಮಾಡಿ ನೋಟಿಸ್ ಅನ್ನ ಕೊಟ್ಟು ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ DCM DK ಶಿವಕುಮಾರ್ DC ಅವರಿಗೆ ಡೈರೆಕ್ಷನ್ಸ್ ಅನ್ನ ಕೊಟ್ಟು ನೀವು ಬಿಗ್ ಬಾಸ್ ಅನ್ನ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿರುವಂತಹ ನೋಟಿಸ್ಗೆ ಮಾನ್ಯ ಇಲ್ವಾ ಅಥವಾ ಅದಕ್ಕೆ ಮಹತ್ವ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಕನ್ನಡ ಪರ ಸಂಘಟನೆಗಳು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 33(a) ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು, ಪ್ರಮುಖವಾಗಿ ಕೊಟ್ಟಿರುವಂತಹ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ, ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ NGT ಪರಿಸರ ವಿಚಾರ ಅಂತ ಬಂದಾಗ NGT ಅತ್ಯಂತ ಕಠಿಣವಾದಂತಹ ತೀರ್ಮಾನಗಳನ್ನ, ಕಠಿಣವಾದಂತಹ ಆದೇಶಗಳನ್ನ ಕೊಡುತ್ತೆ. ಹಾಗಾಗಿ ಕೊಟ್ಟಿರುವಂತಹ ನೋಟಿಸ್ ನಲ್ಲಿ NGT ಆದೇಶವನ್ನು ಕೂಡ ಉಲ್ಲೇಖವನ್ನ ಮಾಡಿ 2 ನೋಟಿಸ್ ಅನ್ನ 2024ರಲ್ಲಿ ಮಾರ್ಚ್ ಅಲ್ಲಿ ಮತ್ತೆ ಜೂನ್ ನಲ್ಲಿ 2 ನೋಟಿಸ್ ಅನ್ನ ಕೊಟ್ಟಿತ್ತು. ಆದ್ರೂ ಕೂಡ ಜಾಲಿವುಡ್ ಸ್ಟುಡಿಯೋಸ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ, ಆ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ. ಹೀಗಾಗಿ ಈ ತಿಂಗಳ 6ನೇ ತಾರೀಕು ಕ್ಲೋಸರ್ ನೋಟಿಸ್ ಅನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿತ್ತು. ಪ್ರಮುಖವಾಗಿ ಆ ಒಂದು ನೋಟಿಸ್ ನಲ್ಲಿ, ಕ್ಲೋಸರ್ ನೋಟಿಸ್ ನಲ್ಲಿ NGT ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ, ಯಾಕೆ ನಾನು ಪದೇ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ NGT ಕೊಟ್ಟಿರುವಂತಹ ಆದೇಶ ಏನಿರುತ್ತಲ್ಲ ಅದು ಇಡೀ ದೇಶದ ಎಲ್ಲಾ ಕಾನೂನುಗಳಿಗೂ ಕೂಡ, ಎಲ್ಲಾ ತೀರ್ಪುಗಳಿಗೂ ಇದು ಅನ್ವಯ ಆಗುತ್ತೆ. ಹಾಗಾಗಿನೇ NGT ಮತ್ತೆ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಉಲ್ಲೇಖ ಮಾಡಿ ಕ್ಲೋಸರ್ ನೋಟಿಸ್ ಅನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿತ್ತು. ಪರಿಸರಕ್ಕೆ ಮಾಲಿನ್ಯ ಆಗ್ತಾ ಇದೆ ಅನ್ನುವಂತ ಒಂದು ಕಾರಣಕ್ಕೆ ನೋಟಿಸ್ ಅನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿದ್ರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡಬಾರ್ದು ಅನ್ನುವಂತ ರೀತಿಯಲ್ಲಿ ಎಲ್ಲ DK ಶಿವಕುಮಾರ್ ವರ್ತನೆಯನ್ನ ಮಾಡಿದ್ರ ಅನ್ನುವಂತ ಒಂದು ಆರೋಪ ಕನ್ನಡ ಪರ ಹೋರಾಟಗಾರರು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಕಾನೂನನ್ನ ಫಾಲೋ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ವೇಲ್ಸ್ ಸ್ಟುಡಿಯೋಸ್ ಮತ್ತೆ ಅಡ್ವೆಂಚರ್ಸ್ ಸ್ಟುಡಿಯೋಸ್ ಏನಿದೆ ಈಗ ಆಲ್ರೆಡಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ, ಅದು ವಿಚಾರಣೆ ನಡೀತಾ ಇದೆ. CJ ಅವರ ನೇತೃತ್ವದಲ್ಲಿ CJ ಅವರ ವಿಭಾಗೀಯ ಪೀಠದಲ್ಲಿ ಅದು ವಿಚಾರಣೆಗೆ ಬರುತ್ತೆ.
ಇದ್ರ ನಡುವೆನೆ ರಾತ್ರೋರಾತ್ರಿ ಬಂದು ಇಲ್ಲಿ ಓಪನ್ ಅನ್ನ ಮಾಡಿಸಿರುವಂತದ್ದು ಎಷ್ಟು ಸರಿ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಫಾಲೋ ಮಾಡಬೇಕು, ಇದನ್ನೇ ನಾವು ಒತ್ತಿ ಹೇಳ್ತಾ ಇರೋದು. ಎಲ್ಲರಿಗೂ ಕಾನೂನು ಒಂದೇ ಅಂದ ಬಳಿಕ ನೀವು ಇನ್ಯಾರ್ದು ಆದೇಶಕ್ಕೆ ತಲೆಬಾಗಿ ನೀವು ಹೋಗಿ ರಾತ್ರೋರಾತ್ರಿ ಗೇಟ್ನ ಬೀಗವನ್ನ ಓಪನ್ ಮಾಡಿಸ್ತೀರಿ ಅಂದ್ರೆ ಅದರಿಂದ ಕೊಡ್ತಾ ಇರುವಂತಹ ಸಂದೇಶ ಏನು ಅನ್ನೋದೇ ಅಲ್ಟಿಮೇಟ್ ಆಗಿ ಕಾಡುವಂತಹ ಪ್ರಶ್ನೆ.